ವಿದ್ಯಾರ್ಥಿಗಳೇ, ಪ್ರಥಮ PUCಯಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಈ ಅಂಶವನ್ನು ಅಭ್ಯಾಸ ಮಾಡಿದ್ದೀರಿ. ಇದರಲ್ಲಿ ಎರಡು ವಿಧಾನವನ್ನು ತಾವು ಪರಿಚಯ ಮಾಡಿಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಮೊದಲನೆಯದು ಆಲ್ಗಾರಿದಮ್, ಅನದರ್ ಒನ್ ಈಸ್ ಫ್ಲೋ ಚಾರ್ಟ್. ವಿದ್ಯಾರ್ಥಿಗಳೇ, ದ್ವಿತೀಯ PUCಯಲ್ಲಿ ಫ್ಲೋ ಚಾರ್ಟ್ ಬರೆಯುವ ಅವಶ್ಯಕತೆ ಇಲ್ಲ, ಅದು ಇರುವುದಿಲ್ಲ ವಿದ್ಯಾರ್ಥಿಗಳೇ. ದ್ವಿತೀಯ PUCಯಲ್ಲಿ ಆಲ್ಗಾರಿದಮ್ನ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. 7 ಆಲ್ಗಾರಿದಮ್ ಪ್ರಾಬ್ಲಮ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಪ್ರತಿ ವರ್ಷ ಆನ್ಲೈನ್ ಎಕ್ಸಾಮಲ್ಲಿ 2 ಆಲ್ಗಾರಿದಮ್ಗಳನ್ನು ಕೇಳಲಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ನಾವು ಪರಿಚಯ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ವಾಟ್ ಈಸ್ ಮೀನ್ ಬೈ algorithm? Algorithm means algorithm is a step by step procedure to solve given problem. Once again, algorithm is a step by step procedure to solve given problem is called algorithm. Or ಇನ್ನೊಂದು ಆನ್ಸರ್ ವಿದ್ಯಾರ್ಥಿಗಳೇ, algorithm is a finite sequence of instructions to solve given problem. Once again, algorithm is a finite sequence of instructions to solve given problem is called algorithm. ವಿದ್ಯಾರ್ಥಿಗಳೇ, ದ್ವಿತೀಯ PUC ಆಲ್ಗಾರಿದಮನ್ನು ನಾನು ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡೇಟಾ ಸ್ಟ್ರಕ್ಚರ್ ಚಾಪ್ಟರನ್ನು ತಮಗೆ ಹೇಳಬೇಕಾಗಿತ್ತು. ವೆರಿ ಸಿಂಪಲ್ ಎಕ್ಸಾಂಪಲ್ ಆಫ್ ಆಲ್ಗಾರಿದಮನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾನೆ ವಿದ್ಯಾರ್ಥಿಗಳೇ. 3 ಅಂಕಗಳಿಗೆ ಒಂದು ಆಲ್ಗಾರಿದಮನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾನೆ. ಹಾಗಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೀನಿ ವಿದ್ಯಾರ್ಥಿಗಳೇ. ಆಲ್ಗಾರಿದಮ್ ಈ ಡೆಫಿನೇಷನ್ ನಂತರ what is mean by array? Array is a homogeneous group of elements, or array is a group of homogeneous elements to store with adjacent memory location. Or array is a group of or collection of unique elements to store adjacent memory location. ವಿದ್ಯಾರ್ಥಿಗಳೇ, ಇಲ್ಲಿ ದ್ವಿತೀಯ PUCಯಲ್ಲಿ ನಾವು ಸಿಂಗಲ್ ಡೈಮೆನ್ಷನಲ್ ಅರೇ ಒಂದನ್ನು ಮಾತ್ರ ನಿಮಗೆ ಇಲ್ಲಿ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ರಥಮ PUCಯಲ್ಲಿ ನೀವು ಅರೇ ವಿಧಾನದಲ್ಲಿ 3 ವಿಧಾನಗಳನ್ನು ನೀವು ಕಲ್ತಿದ್ದೀರಿ. ಟೈಪ್ಸ್ ಆಫ್ ಅರೇಸನ್ನು ಅಭ್ಯಾಸ ಮಾಡಿದಿರಿ. 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, 3 ಡೈಮೆನ್ಷನಲ್ ಅರೇ. ಇಲ್ಲಿ 2 ಡೈಮೆನ್ಷನಲ್ ಮತ್ತು 3 ಡೈಮೆನ್ಷನಲ್ ಲ್ಯಾಬ್ ಎಕ್ಸಾಮಲ್ಲಿ ಸಂಬಂಧಪಟ್ಟಂತೆ ನೀವು ಕಲಿಯಿರಿ ವಿದ್ಯಾರ್ಥಿಗಳೇ. ಆದರೆ ಥಿಯರಿ ಪಾರ್ಟಲ್ಲಿ ಅವೆರಡೂ ಅಂಶಗಳನ್ನು ಕಲಿಯೋದು ಬೇಕಿಲ್ಲ. ನೀವು ಸಿಂಗಲ್ ಡೈಮೆನ್ಷನಲ್ ಅರೇ ಈ ಕಾನ್ಸೆಪ್ಟನ್ನು ಪ್ರತಿ ಪ್ರೋಗ್ರಾಮಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ವಾಟ್ ಈಸ್ ಮೀನ್ ಬೈ ಅರೇ? ಅರೇ ಈಸ್ ಎ ಗ್ರೂಪ್ ಆಫ್ collection of elements to store adjacent memory location. Or array is a homogeneous elements, a unique name to store adjacent memory location is called array. There are 3 types of arrays observed in first PUC. First one is single dimensional array, 2 dimensional array, and then 3 dimensional array. We will observe that only one concept, single dimensional array. Single dimensional array means only one subscript. ವಿದ್ಯಾರ್ಥಿಗಳೇ, ಸಿಂಗಲ್ ಡೈಮೆನ್ಷನ್ ಅರೇಯಲ್ಲಿ ನಾವು 2 ಸ್ಕ್ವೇರ್ ಬ್ರಾಕೆಟ್ ಅನ್ನು ಬರೀತೀವಿ. ಅವುಗಳನ್ನು ಇಲ್ಲಿ ಸಬ್ಸ್ಕ್ರಿಪ್ಟ್ ಅಂತ ಕರೀತೇವೆ. ಆ ಒಂದು ಸಬ್ಸ್ಕ್ರಿಪ್ಟನ್ನು ಯೂಸ್ ಮಾಡಿದರೆ ನಾವು ಸಿಂಗಲ್ ಡೈಮೆನ್ಷನ್ ಅರೇಯನ್ನು ಯೂಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ವಾಟ್ ಇಸ್ ದ
syntax and example of one dimensional array or single dimensional array. This is the syntax of one dimensional array. Syntax: data type, basic data type in C++. Example is int, character, float, double, void. Most of all in array using integer or character. Data type, array name. Array name should be single name. Do not provide the space in the array name. Array name and square bracket is in the array subscript. Opening subscript, closing subscript. This is the array size. Array size should be positive integer value. ವಿದ್ಯಾರ್ಥಿಗಳೇ, ನಾವು ಅರೇ ಸೈಜ್ ಅನ್ನ ಸ್ಪೆಸಿಫೈ ಮಾಡುವಾಗ ನೀವು ಪಾಸಿಟಿವ್ ವ್ಯಾಲ್ಯೂನೇ ಕೊಡಬೇಕು, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡೋದಕ್ಕೆ ಅಲ್ಲಿ ಇರೋದಿಲ್ಲ ವಿದ್ಯಾರ್ಥಿಗಳೇ. ವಾಟ್ ಇಸ್ ದ ಎಕ್ಸಾಂಪಲ್ ಆಫ್ ಸಿಂಗಲ್ ಡೈಮೆನ್ಷನಲ್ ಅರೇ? ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ಬರೆದಿದ್ದೇವೆ. Int is the basic data type in C++. Marks is the array name. 6 is the array size. You should be specified within the square bracket. Do not specify small brackets or parentheses. This is the terminator, end of the line. Int is the basic data type in C++. Marks is the array name. 6 is the array size. Array size should be count in 0 to n minus 1. ವಿದ್ಯಾರ್ಥಿಗಳೇ, ಅರೇ ನೇಮನ್ನು ನಾವು ಸ್ಪೆಸಿಫೈ ಮಾಡಿದಾಗ, ನಾವು ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡುವಾಗ ಅರೇ ವ್ಯಾಲ್ಯೂಗಳನ್ನು ಅರೇ ಎಲಿಮೆಂಟ್ಗಳನ್ನು ನಾವು ಇನ್ಪುಟ್ ಮಾಡ್ತೇವೆ. ಅರೇ ಎಲಿಮೆಂಟ್ಗಳನ್ನು ಇನ್ಪುಟ್ ಮಾಡಿದ ಮೇಲೆ ನಮ್ಮ ಮೆಮೊರಿ ಲೊಕೇಶನಲ್ಲಿ, ಸಿಸ್ಟಮಿನ ಮೆಮೊರಿ ಲೊಕೇಶನಲ್ಲಿ 0 ಇಂದ ಅದು ಎಂಡ್ ಆಫ್ ದಿ ಲೊಕೇಶನ್ ಹೇಗಿರುತ್ತೆ ಅಂತ ಹೇಳಿದ್ರೆ 0 to n minus 1. n means number of elements in an array. ನೀವು ಎಷ್ಟು ಸೈಜ್ ಅನ್ನು ತಗೊಂಡಿದ್ದೀರಿ ಇಲ್ಲಿ, ಅದರ ಒಂದು ಕಡಿಮೆ ವ್ಯಾಲ್ಯೂ ಅನ್ನು ನಾವು ಬರೀತೇವೆ ವಿದ್ಯಾರ್ಥಿಗಳೇ. ಹೇಗೆ? ಫಾರ್ ಎಕ್ಸಾಂಪಲ್ 6 ಹೇಳಿದ್ರೆ ಇಲ್ಲಿ ಮಾರ್ಕ್ಸ್ 0. This one is the first location of the array. This one is the last location of the array. Array is counted as 0 to n minus 1. n means 6. n minus 1 means 6 minus 1 is equal to 5. ವಿದ್ಯಾರ್ಥಿಗಳೇ, ನಾವು ಅರೇ ಸೈಜ್ ಅನ್ನು ಬರೆದಾಗ ನೀವು 6ರಲ್ಲಿ 3 ವ್ಯಾಲ್ಯೂಗಳನ್ನು ಎಂಟ್ರಿ ಮಾಡ್ಬೋದು ಅಥವಾ 3 ಎಲಿಮೆಂಟ್ಗಳನ್ನು ಟೈಪ್ ಮಾಡ್ಬೋದು. ನೆಕ್ಸ್ಟ್ 6ರಲ್ಲಿ 4 ಎಲಿಮೆಂಟ್ಗಳನ್ನು ಟೈಪ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸೈಜ್ ಇಸ್ 6. ನೀವು 6 ಸೈಜನ್ನು ತಗೊಂಡಿದ್ದೀರಿ, ಇದರಲ್ಲಿ 4 ಎಲಿಮೆಂಟ್ಗಳನ್ನು ಎಂಟ್ರಿ ಮಾಡಿ 5 ಎಲಿಮೆಂಟ್ಗಳನ್ನು ಎಂಟ್ರಿ ಮಾಡಿ. ಆದರೆ ನಮ್ಮ ಮೆಮೊರಿ ಲೊಕೇಶನಲ್ಲಿ ಮಾರ್ಕ್ಸ್ 0 to n minus 1. ದಿಸ್ ಇಸ್ ದ ಲಾಸ್ಟ್ ಲೊಕೇಶನ್ ಆಫ್ ದಿ ಎಲಿಮೆಂಟ್. This one is the syntax of the single dimensional array. This one is the example of single dimensional array. Array is the example of linear data structure. ವಿದ್ಯಾರ್ಥಿಗಳೇ, ಡೇಟಾ ಸ್ಟ್ರಕ್ಚರ್ ದ್ವಿತೀಯ PUC ಸಿಲೆಬಸ್ ಅಲ್ಲಿ ಇದೆ.
ಆ ಅಂಶವನ್ನು ನಾನು ಹೇಳೋಕ್ಕಿಂತ ಮುಂಚೆ ತಮಗೆ ಚಿಕ್ಕದಾಗಿ ಪರಿಚಯ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಅರೇ ಈಸ್ ಎನ್ ಎಕ್ಸಾಂಪಲ್ ಆಫ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನು ಲೀನಿಯರ್ ಡೇಟಾ ಸ್ಟ್ರಕ್ಚರನ್ನು ಮುಂದಿನ ಭಾಗದಲ್ಲಿ ತಮಗೆ ಪರಿಚಯ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಈಸ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಅರೇ. ಅರೇಯನ್ನು ನೀವು ಪರಿಚಯ ಮಾಡ್ಕೊಂಡಿದ್ದೀರಿ. ಹಾಗಾದರೆ ಪ್ರಥಮ PUCಯಲ್ಲಿ ನಾವು ಕಲಿತಂಥ C++ ಪ್ರೋಗ್ರಾಮ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಹೌ ಟು ಇನ್ಪುಟಿಂಗ್ ದ ಅರೇ ಎಲಿಮೆಂಟ್ಸ್ ಆ್ಯಂಡ್ ಹೌ ಟು ಡಿಸ್ಪ್ಲೇ ದ ಅರೇ ಎಲಿಮೆಂಟ್ಸ್, ಈ ಕಾನ್ಸೆಪ್ಟನ್ನು ನಾವು ಪರಿಚಯ ಮಾಡ್ಕೊಂಡ್ವಿ ವಿದ್ಯಾರ್ಥಿಗಳೇ. ಈಗ ಆ ಚಿಕ್ಕದಾದಂಥ ಅಂಶವನ್ನು ನಾವಿಲ್ಲಿ ಮತ್ತೆ ಪರಿಚಯ ಮಾಡ್ಕೋಣ. ದ್ವಿತೀಯ PUCಯಲ್ಲಿ ರೈಟ್ ಆನ್ ಆಲ್ಗರಿದಮ್ ಟ್ರಾವರ್ಸಿಂಗ್ ಲೀನಿಯರ್ ಅರೇ ಒಂದು ಕ್ವಶನ್ ಅನ್ನು ನಾವು 3 ಮಾರ್ಕ್ಸ್ಗೆ ನಾವು ಕೇಳ್ತೀವಿ ವಿದ್ಯಾರ್ಥಿಗಳೇ. ಅದರ ಉದ್ದೇಶಪೂರ್ವಕವಾಗಿ ಒಂದು ಸಿಂಪಲ್ ಆಲ್ಗರಿದಮ್ ಅನ್ನು ನೀವು ಪರಿಚಯ ಮಾಡಿಕೊಡ್ತೇನೆ ತಮಗೆ ಆಗಲೇ ಡೆಫಿನೇಷನ್ ಹೇಳಿದ್ದೀನಿ. ಆಲ್ಗರಿದಮ್ ಮೀನ್ಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಟು ಪ್ರಾಬ್ಲಮ್. ಆಲ್ಗರಿದಮ್ ಅಲ್ಲಿ ನಾವು 3 ಸ್ಟೆಪ್ಗಳನ್ನು ಮುಖ್ಯವಾಗಿ ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳೇ. ಒಂದು ಇನ್ಪುಟ್, ಕ್ಯಾಲ್ಕುಲೇಷನ್ ಆರ್ ಕಂಪ್ಯೂಟ್, ಅಂಡ್ ದೆನ್ ಲಾಸ್ಟ್ ಒನ್ ಈಸ್ ಔಟ್ಪುಟ್. ವಿದ್ಯಾರ್ಥಿಗಳೇ 3 ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಮೊದಲು ನೀವು ಗಿವನ್ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ ಅಲ್ಲಿ ಇನ್ಪುಟ್ ವ್ಯಾಲ್ಯೂಸ್ ಏನಿದೆ ಡಿಪೆಂಡ್ ಅಪಾನ್ ಯುವರ್ ಸಾಲ್ವಿಂಗ್ ಪ್ರಾಬ್ಲಮ್, ಅಂಡ್ ದೆನ್ ಹೌ ಟು ಕ್ಯಾಲ್ಕುಲೇಟ್ ದ values using given problem, and then what is the output value on the computer screen. ವಿದ್ಯಾರ್ಥಿಗಳೇ ಮೊದಲು ನಾವು ಅಭ್ಯಾಸ ಮಾಡುವಂಥದ್ದು ಹೌ ಟು ಇನ್ಪುಟಿಂಗ್ ದ ಅರೇ ಎಲಿಮೆಂಟ್ಸ್ ಆ್ಯಂಡ್ ಹೌ ಟು ಡಿಸ್ಪ್ಲೇ ದ ಅರೇ ಎಲಿಮೆಂಟ್ಸ್. ಸಿಂಪಲ್ ಕಾನ್ಸೆಪ್ಟನ್ನು ನಾನು ತಮಗೆ ತಿಳಿಸಿ ಆಲ್ಗರಿದಮ್ನ ಹೇಗೆ ಬರೀಬೇಕು ಅಂತ ಪರಿಚಯ ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳೇ. This is a simple problem using how to input the array elements and how to display the array elements. This one is the header file used for input output stream. This header file is used for to clear the screen and get ch functions. Void is the basic data type in C++ used for no return value from called function. Main is the beginning function of the C++ program. CLRS is the function used for to clear the screen. Int is the basic data type in C++. N is the memory variable used for n number of elements in an array. I is the memory variable used for loop, and then A is the array name. 10 is the array size. This one is the subscript. First we will write cout output statement. Cout instruction operator, enter the array size. Input statement cin extraction operator n.
These three statements represents inputting the array elements. You have entered size of the array n. Enter the array elements. This is the output statement. This one is the looping structure. For is the result keyword in C++. For is the fixed execution statement in looping structure. What is the use of for statement? For statement is used a particular set of statements executed and repeated again and again. It will be end of the condition is reached. ವಿದ್ಯಾರ್ಥಿಗಳೇ, ಫಾರ್ ಲೂಪ್ ಅನ್ನು ನಾವು ಫಿಕ್ಸ್ಡ್ ಎಕ್ಸಿಕ್ಯೂಷನ್ ಟೆಸ್ಟ್ ಅಂತ ಲೂಪಿಂಗ್ ಸ್ಟ್ರಕ್ಚರ್ ಅಲ್ಲಿ ಪರಿಚಯ ಮಾಡ್ಕೊಂಡಿದ್ದೇವೆ. ಅದನ್ನ ಯಾವ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ನಾವಿಲ್ಲಿ i is equal to 0, ದಿಸ್ ಇಸ್ ದ ಇನಿಷಿಯಲ್ ವ್ಯಾಲ್ಯೂ, ಪ್ರಾರಂಭದ ವ್ಯಾಲ್ಯೂ ಇಂದ ಎಂಡ್ ಆಫ್ ದಿ ವ್ಯಾಲ್ಯೂ ತನಕ ನಾವು ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ತೇವೆ. ಹಾಗಾಗಿ ಫಾರ್ ಲೂಪ್ ಅನ್ನ ಈ ಪ್ರೋಗ್ರಾಮ್ ಬಳಸ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಫಾರ್ ದ ರಿಸರ್ವ್ಡ್ ಕೀವರ್ಡ್ ಇನ್ C++, it is a fixed execution looping structure. For is used for a set of particular statements executed, repeated again and again. It will be end of the condition is reached. Opening parenthesis, I is equal to 0. I is equal to 0 is the initial value. What is the syntax of for loop? For is the result keyword in C++, opening parenthesis and initial value semicolon, end of loop end condition semicolon, and last one is decrement or increment. I is equal to 0 is the initial value semicolon, I less than n loop end condition, I plus plus is the increment operator. I plus plus means I is equal to I plus 1. I plus plus means I plus plus is the increment operator. This one is the initial value, loop end condition, and then increment operator. Cin statement. Cin extraction operator A of I. I should be I is equal to 0 to up to n, I less than n values. These three statements are how to input the array elements. These statements are to display you entered array elements. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಇನ್ಪುಟಿಂಗ್ ಅರೇ ಎಲಿಮೆಂಟ್ಸ್ ಅಲ್ಲಿ ನೀವು ಬೇಕಾದಂತ ಅರೇ ಎಲಿಮೆಂಟ್ಸ್ ಅನ್ನು ನೀವು ತಗೊಳ್ತೀರಿ. ಆ ಎಂಟ್ರಿ ಮಾಡಿದಂತ ಅರೇ ಎಲಿಮೆಂಟ್ಸ್ ನಿಮ್ಮ ಮೆಮೊರಿ ಲೊಕೇಶನ್ ಅಲ್ಲಿ ಸೇವ್ ಆಗಿರುತ್ತೆ. ನಂತರ ನೀವು ಈ ಮೂರು ಸ್ಟೇಟ್ಮೆಂಟ್ ಅನ್ನ ಬರೆಯಬೇಕಾಗುತ್ತೆ ವಿದ್ಯಾರ್ಥಿಗಳೇ. ದಿಸ್ ಒನ್ ಇಸ್ ದ ಔಟ್ಪುಟ್ ಸ್ಟೇಟ್ಮೆಂಟ್, ದಿಸ್ ಒನ್ ಇಸ್ ದ ಲೂಪಿಂಗ್ ಸ್ಟ್ರಕ್ಚರ್ ಫಾರ್ ಲೂಪ್, ಅಂಡ್ ದೆನ್ Cout ಸ್ಟೇಟ್ಮೆಂಟ್. ನೀವು ಇಲ್ಲಿ ಫಾರ್ ಲೂಪ್ ಅನ್ನು ಏಕೆ ಸ್ಪೆಸಿಫೈ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಒಂದಕ್ಕಿಂತ ಹೆಚ್ಚು ಎಲಿಮೆಂಟ್ಗಳನ್ನು ನಾವು ಸಿಸ್ಟಮಿನ ಮೆಮೊರಿ ಲೊಕೇಶನ್ ಅಲ್ಲಿ ನಾವು ಸೇವ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆ ಮೆಮೊರಿ ಲೊಕೇಶನ್ ಇರುವಂತಹ ಎಲಿಮೆಂಟ್ಗಳನ್ನು ನೀವು ಡಿಸ್ಪ್ಲೇ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೇವೆ, ಈ ಫಾರ್ ಲೂಪ್ ಅನ್ನು ಬರಬೇಕು ವಿದ್ಯಾರ್ಥಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಲೂಪಿಂಗ್ ಸ್ಟ್ರಕ್ಚರ್, ವೈಲ್ ಲೂಪ್ ಅಂಡ್ ದೆನ್ ಡು ವೈಲ್ ಲೂಪ್, ಸೊ ಆಲ್ಸೋ.
This is the example of how to inputting the array elements and how to display the you entered array elements. ಈ ಪ್ರೋಗ್ರಾಮಿನ ಮೇಲೆ ನೀವು ಆಲ್ಗರಿದಮ್ ಹೇಗೆ ರಚನೆ ಮಾಡುವಂಥ ಒಂದು ವಿಧಾನವನ್ನು ಆದಷ್ಟು ವೇಗವಾಗಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳನ್ನು ಬೇಗ ಗಮನಿಸಿದರೆ ಆಲ್ಗರಿದಮ್ನ ಈಸಿಯಾಗಿ ನೀವು ಬರೀಬಹುದು. ಆಲ್ಗರಿದಮ್ನ ಪರಿಚಯ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳ. ದ್ವಿತೀಯ PUCಯಲ್ಲಿ 3 ಅಂಕಗಳ ಪ್ರಶ್ನೆಯನ್ನು ತಮಗೆ ಕೇಳ್ತೇವೆ. ರೈಟ್ ಆ್ಯಂಡ್ ಆಲ್ಗರಿದಮ್ Write an algorithm traverse linear array. Step 1 star. ನಾವು ಆಲ್ಗರಿದಮ್ ಅನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸ್ಟೆಪ್ 1 ಅನ್ನು ಬರ್ತೀವಿ ವಿದ್ಯಾರ್ಥಿಗಳೇ. ಸ್ಟೆಪ್ 1 ಸ್ಟಾರ್ಟ್. First one is read or enter array size. ವಿದ್ಯಾರ್ಥಿಗಳೇ, ಇವೆರಡು ಸ್ಟೇಟ್ಮೆಂಟನ್ನು ನೀವು ಎಕ್ಸಾಮ್ನಲ್ಲಿ ಬರೀಬಹುದು ಅಥವಾ ಬರೆಯದೇ ಇರ್ಬೋದು ವಿದ್ಯಾರ್ಥಿಗಳೇ. ನಾವು ಪ್ರೋಗ್ರಾಮಲ್ಲಿ ಹೇಳಿರೋ ಪ್ರಕಾರ ಮೊದಲು ಅರೇ ಸೈಜನ್ನು ಕನ್ಸಿಡರ್ ಮಾಡ್ತೇವೆ, ನಂತರ ನಾವು ಮುಂದಿನ ಸ್ಟೇಟ್ಮೆಂಟ್ ಹೋಗೋಣ ವಿದ್ಯಾರ್ಥಿಗಳೇ. ಸ್ಟೆಪ್ 3 input or enter array elements. Enter the array elements ಅಲ್ಲಿ ತಾವು ಫಾರ್ ಲೂಪ್ ಅನ್ನು ಅಥವಾ ಫಾರ್ ಲೂಪಿಂಗ್ ಸ್ಟ್ರಕ್ಚರ್ ನಾವು ಸ್ಪೆಸಿಫೈ ಮಾಡಿದ್ದೇವೆ. ಆ ಫಾರ್ ಲೂಪಿಂಗ್ ಸ್ಟ್ರಕ್ಚರ್ ಆಲ್ಗರಿದಮ್ ಮೆಥಡ್ ಅಲ್ಲಿ ಹೇಗೆ ಬರೀಬೇಕು ಅಂತ ಒಂದು ಸಿಂಪಲ್ ಕಾನ್ಸೆಪ್ಟ್ ನೋಡೋಣ ಅಂತ. ಫಾರ್ I is equal to 0 to n-1. ಅಲ್ಲಿ ಫಾರ್ I is equal to 0, I less than n, I plus plus. ಇನಿಷಿಯಲ್ ವ್ಯಾಲ್ಯೂ I is equal to 0 ಅಂತ ನಾವು ತಗೊಂಡಿದ್ದೇವೆ. I less than n ಲೂಪಿಂಗ್ n ಕಂಡೀಷನ್ ತಗೊಂಡಿದ್ದೇವೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ I plus plus ಅನ್ನು ಪರಿಚಯ ಮಾಡ್ಕೊಂಡಿದ್ದೇವೆ. ಆದರೆ ಆ ಸ್ಟೇಟ್ಮೆಂಟ್ ಅನ್ನು ನೀವು ಫಾರ್ I is equal to 0 to n-1 ಅಂತ ಬರೀಬೇಕು. ನೆಕ್ಸ್ಟ್ ರೀಡ್ A of I. ವಿದ್ಯಾರ್ಥಿಗಳೇ, ಅಲ್ಲಿ ಇನ್ಪುಟ್ ಸ್ಟೇಟ್ಮೆಂಟ್ ಬರ್ದಿದ್ದೀರಿ. ಸಿ ಇನ್ ಎಕ್ಸ್ಟ್ರಾಕ್ಷನ್ ಆಪರೇಟರ್ A of I ಅಂತ ಹೇಳಿ. ಇಲ್ಲಿ ರೀಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೋಗ್ರಾಮಲ್ಲಿ ಬರ್ದಿದ್ದೀರಿ. ಆ ಸಂಬಂಧಪಟ್ಟಂತೆ ನೀವು ಸಿ ಎನ್ ಇಲ್ಲಿ ಬದಲಾಗಿ ಇಲ್ಲಿ ಆಲ್ಗರಿದಮ್ ಅಲ್ಲಿ ರೀಡ್ A of I. ನೆಕ್ಸ್ಟ್ end for. This is the importance in the looping structure. For, end for. In between these two statements, we will be specified the number of statements. Step 4. ಇಲ್ಲಿ ನಂಬರ್ ಆಫ್
ಎಲಿಮೆಂಟ್ಸನ್ನು ಇನ್ಪುಟ್ ಮಾಡ್ತವೆ. ನೆಕ್ಸ್ಟ್ ದೆನ್ ನೀವು ಎಂಟ್ರಿ ಮಾಡಿರೋಂಥ ಎಲಿಮೆಂಟ್ಗಳನ್ನು ಸಿಸ್ಟಮಿನ ಮೆಮೊರಿ ಲೊಕೇಶನಲ್ಲಿ ಸೇವ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆ ಎಲಿಮೆಂಟ್ಗಳನ್ನು ನಾವು ಡಿಸ್ಪ್ಲೇ ಮಾಡುವಂಥ ವಿಧಾನವನ್ನು ಇಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಫಾರ್ I is equal to 0 to n minus 1 print a of I n for last step is 5 end of the algorithm. This is the steps used in traversing an array. Traversing radar algorithm, traverse linear array. 3 ಅಂಕಗಳ ಪ್ರಶ್ನೆ ದ್ವಿತೀಯ PUC ಯಲ್ಲಿ ಇದೆ ವಿದ್ಯಾರ್ಥಿಗಳೇ. ನಾನು ಮುಂಚೆ ಬರೆದಂಥ ಪ್ರೋಗ್ರಾಮನ್ನು ನೀವು ಒಂದು ಬಾರಿ ಅಭ್ಯಾಸಿಸಿದರೆ ನಿಮಗೆ ಈಸಿಯಾಗಿ ಆಲ್ಗರಿದಮನ್ನು ನೀವು ಬರೆಯಬಹುದು ವಿದ್ಯಾರ್ಥಿಗಳೇ. ಸ್ಟೆಪ್ 1 ಈಸ್ ಸ್ಟಾರ್ಟ್. ನಾವು ಆಲ್ಗರಿದಮನ್ನು ಪ್ರಾರಂಭಿಸಿದ್ದೇವೆ ಅಂತ ಅರ್ಥ ಅದು. ಸ್ಟೆಪ್ 2 ಎಂಟರ್ ಅರೇ ಸೈಜ್ ಡಿಪೆಂಡ್ ಅಪಾನ್ ಯುವರ್ ಸಾಲ್ವಿಂಗ್ ಪ್ರಾಬ್ಲಮ್. ನಾನು ಇನ್ಪುಟ್ ಅರೇ ಎಲಿಮೆಂಟನ್ನು ಇನ್ಪುಟ್ ಮಾಡ್ತಿದ್ದೇನೆ, ಅರೇ ಎಲಿಮೆಂಟ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಎಂಟರ್ ಅರೇ ಸೈಜ್ ಅಂತ ತಗೊಳ್ತೀನಿ ವಿದ್ಯಾರ್ಥಿಗಳೇ. ಇನ್ಪುಟ್ ಮಾಡ್ತೀನಿ, ಹಾಗಾಗಿ ರೀಡ್ ಎನ್ ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ಪ್ರೋಗ್ರಾಮಲ್ಲಿ ಸಿ ಇನ್ಸ್ಟ್ರಕ್ಷನ್ ಆಪರೇಟರ್ ಎನ್ ಅಂತ ತಾವು ಅಲ್ಲಿ ಪರಿಚಯ ಮಾಡ್ಕೊಂಡಿದ್ದೀವಿ. ಸ್ಟೆಪ್ 3 ಇನ್ಪುಟ್ ಆರ್ ಎಂಟರ್ ಅರೇ ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡಿಪೆಂಡ್ ಆನ್ nth ಸೈಜ್ ಅಥವಾ n ನಂಬರ್ ಆಫ್ ಎಲಿಮೆಂಟ್ಸ್. ನೀವೆಲ್ಲ ಸೈಜ್ನ ಎಷ್ಟು ತಗೊಂಡಿದ್ದೀನಿ ಅಷ್ಟು ಎಲಿಮೆಂಟ್ಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಫಾರ್ ಲೂಪನ್ನು ಯೂಸ್ ಮಾಡಿದ್ವಿ, ಅಥವಾ ಲೂಪಿಂಗ್ ಸ್ಟ್ರಕ್ಚರ್ನ ಯೂಸ್ ಮಾಡಿದ್ವಿ, ಅಥವಾ ಫಿಕ್ಸ್ಡ್ ಎಕ್ಸಿಕ್ಯೂಷನ್ ಟೆಸ್ಟ್ ಅಂತ ಲೂಪಿಂಗ್ ಸ್ಟ್ರಕ್ಚರ್ ಅಲ್ಲಿ ಫಾರ್ ಅನ್ನು ನಾವು ಹೆಸರಿಸ್ತೇವೆ. ಆ ಫಾರ್ ಲೂಪ್ ಅನ್ನು ಪರಿಚಯ ಮಾಡ್ಕೊಂಡಿದ್ದೇನೆ. ಫಾರ್ I is equal to 0 to n minus 1. This is the initial value. This one is the ending value ಅಥವಾ ಲೂಪ್ ಎಂಡ್ ಕಂಡೀಷನ್. ನೀವು ಫಾರ್ ಲೂಪಿನ ನಂತರ ವ್ಯಾಲ್ಯೂ ಇನ್ಪುಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ಸಿ ಇನ್ಸ್ಟ್ರಕ್ಷನ್ ಆಪರೇಟರ್ ಎ ಆಫ್ ಐ ಅಂತ ನಾವು ಬರೀತೇವೆ. ಅದರ ಬದಲಾಗಿ ಇಲ್ಲಿ ಆಲ್ಗರಿದಮ್ ಅಲ್ಲಿ ರೀಡ್ ಎ ಆಫ್ ಐ. ಲಾಸ್ಟ್ ಒನ್ ಈಸ್ ಎಂಡ್ ಫಾರ್. ನೀವು ಇಲ್ಲಿ ಫಾರ್ ಅನ್ನ ಓಪನ್ ಮಾಡ್ಕೊಂಡ್ಮೇಲೆ ಅಥವಾ ಪ್ರಾರಂಭಿಸಿದ ಮೇಲೆ ನಾವು ಎಂಡ್ ಫಾರ್ ಅನ್ನ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸ್ಟೆಪ್ 4 ಡಿಸ್ಪ್ಲೇ ಅರೇ ಎಲಿಮೆಂಟ್ಸ್. ನೀವು ಎಂಟ್ರಿ ಮಾಡುವಂಥ ಅರೇ ಎಲಿಮೆಂಟ್ಸ್ ನಿಮ್ಮ ಸಿಸ್ಟಮಿನ ಮೆಮೊರಿ ಲೊಕೇಶನ್ ಅಲ್ಲಿ ಇದೆ. ಆ ಎಲಿಮೆಂಟ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಡಿಸ್ಪ್ಲೇ ಮಾಡ್ಬೋದು, ಹೀಗೆ ಇರ್ತದೆ. ನಾನಿಲ್ಲಿ ನೀವು ಎಂಟ್ರಿ ಮಾಡುವಂಥ ಅರೇ ಎಲಿಮೆಂಟ್ಸ್ಗಳನ್ನು ಡಿಸ್ಪ್ಲೇ ಮಾಡುವಂಥ ಒಂದೇ ಒಂದು ಎಕ್ಸಾಂಪಲ್ನ ಪರಿಚಯ ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳೇ. ಡಿಸ್ಪ್ಲೇ ಅರೇ ಎಲಿಮೆಂಟ್ಸ್. ಒನ್ಸ್ ಅಗೇನ್ ಫಾರ್ ಲೂಪ್, ಫಾರ್ ಇನ್ ದ ಫಿಕ್ಸ್ಡ್ ಎಕ್ಸಿಕ್ಯೂಷನ್ ಟೆಸ್ಟ್. ಸೇಮ್ ಎಕ್ಸಾಂಪಲ್ ಈಸ್ ಸ್ಪೆಸಿಫೈಡ್ ಇನ್ ದಿಸ್ ಸ್ಟೇಟ್ಮೆಂಟ್. ಫಾರ್ I is equal to 0 to n minus 1 print a of I in for. ವಿದ್ಯಾರ್ಥಿಗಳೇ, ಇಲ್ಲಿ ಬರೆದಂಥ ವಿಧಾನಗಳನ್ನು ಇಲ್ಲಿ ಬರೀತೀರಿ. ಇಲ್ಲಿ ಇನ್ಪುಟ್, ಇಲ್ಲಿ ಡಿಸ್ಪ್ಲೇ. ಫಾರ್ ಲೂಪ್ ಈಸ್ ಸೇಮ್ ಅಂಡ್ ದೆನ್ ರೀಡ್ ಇನ್ಪುಟ್, ಪ್ರಿಂಟ್ ಡಿಸ್ಪ್ಲೇ. ಇಲ್ಲಿ ಇನ್ಪುಟ್ ಮಾಡ್ತವೆ, ಇಲ್ಲಿ ಡಿಸ್ಪ್ಲೇ ಮಾಡ್ತವೆ ವಿದ್ಯಾರ್ಥಿಗಳೇ. ಸಿ ಔಟ್ ಬದಲಾಗಿ ಪ್ರಿಂಟ್, ಸಿ ಇನ್ ಬದಲಾಗಿ ರೀಡ್, ಈ ರೀತಿ ನೀವು ಬರೆದ್ರೆ ಅನುಕೂಲ. ಲಾಸ್ಟ್ ಸ್ಟೆಪ್ ಈಸ್ ಸ್ಟೆಪ್ 5 ಎಂಡ್ ಆಫ್ ದಿ ಆಲ್ಗರಿದಮ್. ವಿದ್ಯಾರ್ಥಿಗಳೇ, ದ್ವಿತೀಯ PUC ಯಲ್ಲಿ ನಾವು ಕಿರು ಪರೀಕ್ಷೆಗಳಲ್ಲಿ 3 ಅಂಕದ ಪ್ರಶ್ನೆಯನ್ನು ತಮಗೆ ಕೇಳ್ತೇವೆ. ಡೇಟಾ ಸ್ಟ್ರಕ್ಚರಿನ ಪಾರ್ಟಲ್ಲಿ ಈ ಉದಾಹರಣೆ ಬರ್ತಿತ್ತು. ಮುಂಚಿತವಾಗಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ನೀವು ಒಂದು ಸಾರಿ ಪ್ರೋಗ್ರಾಮನ್ನು ಬರೆಯಿರಿ. ಹೌ ಟು ಇನ್ಪುಟಿಂಗ್ ದ ಅರೇ ಎಲಿಮೆಂಟ್ಸ್ ಯೂಸಿಂಗ್ ಸಿಂಗಲ್ ಡೈಮೆನ್ಷನ್ ಅರೇ ಅಂಡ್ ಹೌ ಟು ಡಿಸ್ಪ್ಲೇ ದ ಅರೇ ಎಲಿಮೆಂಟ್ಸ್ ಯೂಸಿಂಗ್ C++ program using single dimensional array or one dimensional array. ವಿದ್ಯಾರ್ಥಿಗಳೇ, ನೀವು ಆಲ್ಗರಿದಮ್ ಅನ್ನು ಉತ್ತಮವಾಗಿ ಅಭ್ಯಾಸ ಮಾಡಿದರೆ ದ್ವಿತೀಯ PUC ಯಲ್ಲಿ ನೀವು 2 ಆಲ್ಗರಿದಮ್ನ ಅಂಕಗಳನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳೇ. 7 ಆಲ್ಗರಿದಮ್ನ ನೀವು ಇಷ್ಟೇ ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. ಥ್ಯಾಂಕ್ ಯು.